ನ್ಯೂಸ್ 42 ಕನ್ನಡ. ಪಂಚಾಯತಿ ವ್ಯಾಪ್ತಿನಲ್ಲಿ ಇವತ್ತು ನಾವು ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ವಿಶೇಷವಾಗಿ ಜನರ ಬೇಡಿಕೆ, ಮೂಲಭೂತ ಸೌಕರ್ಯ, ರಸ್ತೆ, ಚರಂಡಿ, ನೀರು, ಲೈಟಿನ ಬೇಡಿಕೆ ಸಾಕಷ್ಟಿದೆ. ಸೊ ಇವತ್ತು ನಾವು ಸುಮಾರು ಈಗಾಗಲೇ 11 ಕೋಟಿ ರೂಪಾಯಿ ಈ ಒಂದು ಕೈಲಾಂಚ ಪಂಚಾಯತಿ ವ್ಯಾಪ್ತಿನಲ್ಲಿ ಈಗಾಗಲೇ ನಾವೆಲ್ಲರೂ ಕೂಡ ಕೆಲಸ ಮಾಡಿಸ್ತಾ ಇದ್ದೀವಿ. 11 ಕೋಟಿ ಈಗೆಲ್ಲ ಸಾಕಷ್ಟು ಕೆಲಸ ಎಲ್ಲ ಮುಗಿದೋಗಿದೆ. ಇವತ್ತು ಕೂಡ 2,90,00,000 ರೂಪಾಯಿನ ಕೆಲಸ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ. ಸೊ ಹಿಂಗೆ ಎಲ್ಲ ಊರಲ್ಲೂ ಕೂಡ ರಸ್ತೆ, ಚರಂಡಿ ತಾವೆಲ್ಲ ಗಮನಿಸಿರ್ಬೇಕು. ಈಗೆಲ್ಲ ರಸ್ತೆ, ಚರಂಡಿ ಸಾಕಷ್ಟು ರೀತಿಯಲ್ಲಿ ಸುಮಾರು ವರ್ಷಗಳಿಂದ ಮಾಡಿರಲಿಲ್ಲ. ಸೊ ರಸ್ತೆ ಚರಂಡಿಗಳು ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ಭವನಗಳು ಸಾಕಷ್ಟರಿಂದ ಬೇಡಿಕೆ ಇತ್ತು. ಇವತ್ತು ಮಾನ್ಯ ಮಹದೇವಪ್ಪನವರು ಇವತ್ತು ಅವರು ನನಗೆ ಸುಮಾರು 57 ಅಂಬೇಡ್ಕರ್ ಭವನಕ್ಕೆ ಬೇಡಿಕೆಯನ್ನು ನಾನು ಇಟ್ಟಿದ್ದೆ ಅವ್ರ ಹತ್ರ. ಅವರು ನನ್ನ ಕರೆಗೆ ಹೋಗ್ಬಿಟ್ಟು ಸುಮಾರು 25 ಅಂಬೇಡ್ಕರ್ ಭವನಕ್ಕೆ ನನಗೆ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಅದಕ್ಕೂ ಕೂಡ ನಾನು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಆರೋ ಪ್ಲಾಂಟ್ಗಳು ವಿಶೇಷವಾಗಿ ಎಲ್ಲ ಊರಲ್ಲೂ ಕೂಡ ಇವತ್ತು ಶುದ್ಧ ನೀರು ಘಟಕ ಕೇಳ್ತಾ ಇದ್ದಾರೆ. ಯಾಕಂದರೆ ಎಲ್ರಿಗೂ ಆರೋಗ್ಯ ಬೇಕು. ಸೊ ನಾವು ಅದಕ್ಕೂ ಕೂಡ ಸಾಕಷ್ಟು ಇವತ್ತು ಎಲ್ಲ ಊರಲ್ಲೂ ಸಣ್ಣ ಸಣ್ಣ ಊರಿಲ್ಲ, ಯಾವ್ಯಾವ ದೊಡ್ಡ ದೊಡ್ಡ ಊರಿದೆ ಅದಕ್ಕೆ ಆರ್ ಒ ಪ್ಲಾಂಟ್ಗಳು, ಶುದ್ಧ ನೀರು ಘಟಕಗಳನ್ನು ಮಾಡುವಂಥದ್ದು. ಕೆಲವು ಓವರ್ ಹೆಡ್ ಟ್ಯಾಂಕ್ ಕೇಳ್ತಾ ಇದ್ದಾರೆ, ಕೆಲವರು ಪೋಡಿ ಕೇಳ್ತಾರೆ, ಮಶಾಣ ಕೇಳ್ತಾ ಇದ್ದಾರೆ. ಸೊ ಎಲ್ಲೂ ಕೂಡ ಗಮನದಲ್ಲಿಟ್ಟು ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಎಲ್ಲರೂ ಬಂದಿದ್ದಾರೆ. ಎಲ್ಲೆಲ್ಲಿ ಮಶಾಣ ಅವಶ್ಯಕತೆ ಇದೆ, ಮಶಾಣಕ್ಕೆ ಜಾಗ ಗುರುತಿಸುವಂಥದ್ದು. ವಿಶೇಷವಾಗಿ ವಸತಿ, ಬಡವರಿಗೆ ನಾವೆಲ್ಲರೂ ಕೂಡ ಗಮನದಲ್ಲಿಟ್ಟು, ಯಾಕಂತೇಳಿ ಸುಮಾರು 25-30 ವರ್ಷಗಳಿಂದ ಈ ಭಾಗದಲ್ಲಿ ಬಡವರಿಗೆ ನಿವೇಶನಕ್ಕೆ ಆದ್ಯತೆಯನ್ನು ಕೊಟ್ಟಿಲ್ಲ. ಎಲ್ಲರೂ ಮನೆಯಲ್ಲೂ ಕೂಡ ಇವತ್ತು ಮಕ್ಕಳು ಬೆಳೆದಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ಊರಲ್ಲೂ ಕೂಡ ಇವತ್ತು ನಾವು ಒಂದು 5 ಎಕರೆ 10 ಎಕರೆ ಸರ್ಕಾರಿ ಜಮೀನನ್ನು ಗುರುತಿಸುವಂಥದ್ದು. ಎಲ್ಲೂ ಜಮೀನು ಶುದ್ಧವಾಗಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದನ್ನು ನಾವು ಖಾಸಗಿಯವರ ಹತ್ರ ಖರೀದಿಯನ್ನು ಮಾಡಿ ಅವ್ರಿಗೆ ಮನೆಗಳನ್ನು ಕೊಡುವಂಥ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ನಗರ ವ್ಯಾಪ್ತಿಯಲ್ಲಿ 260 ಎಕರೆ ಜಮೀನನ್ನು ನಾವು ಗುರುತಿಸಿದ್ದೀವಿ. ಕೆಲಸನ ನಾವು ಚಾಲನೆಯನ್ನು ಮಾಡಿದ್ದೀವಿ. ಅದರ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ರಸ್ತೆ, ಚರಂಡಿ, ಲೈಟ್ಗೆ ಒಂದು 27 ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿದ್ದಾರೆ. ಅದಕ್ಕೂ ಕೂಡ ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರು ಕೂಡ ಸ್ಪಂದನೆಯನ್ನು ಮಾಡಿ ಆ ಲೇಔಟ್ಗಳನ್ನು, ಅದಂದರೆ ಸೈಟ್ಗಳನ್ನು ಮಾಡಲಿಕ್ಕೆ ಒಂದು 27 ಕೋಟಿ ರೂಪಾಯಿ ಅದಕ್ಕೂ ಬಿಡುಗಡೆ ಮಾಡಿದ್ದಾರೆ. ಹಳ್ಳಿ ಭಾಗದಲ್ಲೂ ಕೂಡ ಸುಮಾರು 150 ಎಕರೆ ಈಗಾಗಲೇ ನಮ್ಮ ಎಲ್ಲ ತಹಸೀಲ್ದಾರ್ಗಳು, ರೆವಿನ್ಯೂ ಇನ್ಸ್ಪೆಕ್ಟ್ರು, ವಿಲೇಜ್ ಅಕೌಂಟೆಂಟ್ ಎಲ್ಲರೂ ಕೂಡ ಅವ್ರವ್ರ ಸರ್ಕಲ್ ವ್ಯಾಪ್ತಿನಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಇದರ ಹೆಚ್ಚಾಗಿ ನಾನು ಬಗರುಕುಂ ಸಾಗುವಳಿನಲ್ಲಿ ನಾನು ಅಂಕಿ ಅಂಶ ತಗೊಳ್ತಾ ಇದ್ದೀನಿ. ನಮ್ಮನೆ 50, 53, 57ರಲ್ಲಿ ಯಾರ್ಯಾರು ಅರ್ಜಿ ಹಾಕಿದ್ದಾರೆ ಅವ್ರಿಗೆ ನಾವೆಲ್ಲ ಆದ್ಯತೆಯನ್ನು ಕೊಟ್ಟು ಸುಮಾರು 40 ವರ್ಷ 45 ವರ್ಷದ ಅಪ್ಲಿಕೇಶನ್ಗಳು ಇದೆ. ಸೊ ನಾವು ಈಗ ಎಲ್ಲ ಯಾರ್ಯಾರು ಹಿಡುವಳಿಗಳು ಮಾಡ್ತಾ ಇದ್ದಾರೆ, ಸಾಗುವಳಿ ಮಾಡ್ತಾ ಇದ್ದಾರೆ, ಅವರಿಗೆ ನಾವು ಭೇಟಿಯನ್ನು ಕೊಟ್ಟು ಸಾಗುವಳಿ ಮಾಡ್ತಂಥ ಜನಕ್ಕೆ ನಾವೆಲ್ಲ ಸ್ಪಂದನೆಯನ್ನು ಮಾಡಿ ನಾವು ಅವ್ರಿಗೂ ಕೂಡ ಬಗರುಕುಂ ಸಾಗುವಳಿನಲ್ಲಿ ಒಂದಷ್ಟು ಜಮೀನನ್ನು ಅವರಿಗೆ ಗ್ರ್ಯಾಂಟ್ ಮಾಡುವಂಥ ಕೆಲಸನೂ ಕೂಡ ಮಾಡ್ತಾ ಇದ್ದೀವಿ. ನಾಳೆ ಹರಿಶ್ಚಂದ್ರ ಪಂಚಾಯತಿನಲ್ಲಿ ಸುಮಾರು 450 ಅಪ್ಲಿಕೇಶನ್ ಇದೆ. ಅಲ್ಲಿ ಗೋಮಾಳ ಹೆಚ್ಚಿಗೆ ಇದೆ. ನಾನು ಮಾನ್ಯ ಕೃಷ್ಣ ಬೈರೇಗೌಡರಿಗೆ ನಾನು ಮನವಿ ಮಾಡಿಕೊಂಡೆ, ನಾವು 57 ಕೆಲವು ಅಪ್ಲಿಕೇಶನ್ ನಾವು ನಮ್ಮನೆ 57, 57 ನಾವು ಒಂದಷ್ಟು ಜನಕ್ಕೆ ನಾವು ಮಂಜೂರಾತಿ ಮಾಡಬೇಕಂತೇಳಿ ಅವರು ಗೋವು ಮತ್ತು ಗೋಮಾಳ ಎರಡೂ ಕೂಡ ನೀವು ಗಮನದಲ್ಲಿಟ್ಟು ಕೆಲಸ ಮಾಡ್ಬೋದು, ನಂದು ಯಾವುದೇ ಕೂಡ ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ಸೊ ನಮಗೆ ಹರಿಶ್ಚಂದ್ರ ಪಂಚಾಯತ್ ಸಾಕಷ್ಟು ಗೋಮಾಳ ಇದೆ. ಸೊ ಅದರಲ್ಲಿ ನಮ್ಮನೆ 57ರಲ್ಲಿ ಎಲ್ಲ ಅರ್ಜಿಗಳು ಎಷ್ಟೆಷ್ಟು ಜನ ಹಾಕಿದ್ದಾರೆ, ಅವ್ರಿಗೆ ಆದ್ಯತೆ ಮೇರೆಗೆ ಅವ್ರಿಗೆ ಮತ್ತು ನಮ್ಮನೆ 50, 53ರಲ್ಲಿರುವಂಥ ಎಲ್ಲ ಬಗರುಕುಂ ಸಾಗುಗಳಿಗೂ ಕೂಡ ನಾಳೆ ಸುಮಾರು 100-150 ಅಪ್ಲಿಕೇಶನ್ಗಳು ನಾವೆಲ್ಲರೂ ಕೂಡ ಜಮೀನ್ ಮೇಲೆ ನಾನು, ತಹಸೀಲ್ದಾರು, ಬಗರುಕುಂ ಸಾಗುವಳಿ ಸದಸ್ಯರುಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಹೋಗಿ ಯಾವುದೊಂದು ತೀರ್ಮಾನ ಮಾಡಬೇಕಂತೇಳಿ ನಾವು ನಾಳೆ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಕೂಡ ನಾಳೆ ಇಟ್ಕೊಂಡಿದ್ದೀವಿ. ಹೀಗೆ 10 ಹಲವು ಕಾರ್ಯಕ್ರಮಗಳು ನಾವು ನನಗೆ ಕೊಟ್ಟಂಥ ಒಂದು ಸಮಯದಲ್ಲಿ ನನಗೊಂದು ಅವಕಾಶ ದೇವರು ಕೊಟ್ಟಿದ್ದಾನೆ. ಸೊ ನಾನು 1 ಗಂಟೆನೂ ವೇಸ್ಟ್ ಮಾಡ್ದೇ ಜನದ ಋಣ ತೀರಿಸ್ಬೇಕಂತೇಳಿ ನಾನು, ಡಿ ಕೆ ಶಿವಕುಮಾರ್ ಸಾಹೇಬರು, ಸುರೇಶ್ ಅವರು, ನಮ್ಮ ರಾಜಣ್ಣ ಅವರು,
ನಮ್ಮ ಮುಖಂಡರುಗಳು ಎಲ್ಲರೂ ಕೂಡ ಇವತ್ತು ಒಂದು ಸಿದ್ಧಾಂತದ ಮೇಲೆ ನಾವು ಕೆಲಸವನ್ನು ನಾವು ಕೂಡ ಮಾಡ್ತಾ ಇದ್ದೀವಿ. ನ್ಯೂಸ್ 42 ಕನ್ನಡ.